ಶ್ರೀ ಗುರುಭ್ಯೋ ನಮಃ. ಓಂ ವೈರಾಗ್ಯ ನಿರತಂ ಪ್ರಾಜ್ಞಂ ನಿತ್ಯ ಮುಕ್ತಿ ಪಥಪ್ರದಂ ಶಮಾಧಿ ನಿಲಯಂ ವಂದೇ ವೇದವ್ಯಾಸಂ ಜಗದ್ಗುರುಂ. ವೇದವ್ಯಾಸಸ್ತುತಿಂ ಭಕ್ತ್ಯಾ ಸಮರ್ಪಯಾಮಿ ಮದ್ಗುರೋ ನಾಗರಾಜನತಾರಾಧ್ಯ ಪಾಹಿ ನಿತ್ಯಂ ದಯಾನಿಧೇ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 384ನೆಯ ಭಾಗ. ಮಾರ್ಕಂಡೇಯಾದಿ ಮುನಿಗಳಿಗೆ ಸೂತ ಪುರಾಣಿಕ ಉಗ್ರಶ್ರವನು ಹಿಂದಿನ ವೈವಸ್ವತ ಮನ್ವಂತರದ ಕೃತಯುಗದಲ್ಲಿ ಅಂಜನಾಚಲವಾಸಿಯಾದ ವರಾಹ ಸ್ವಾಮಿಯನ್ನು ಭೂದೇವಿಯು ಯಾವ ಮಂತ್ರದ ಜಪದಿಂದ ನಿನ್ನನ್ನು ಪೂಜಿಸಿದರೆ ಸುಪ್ರೀತನಾಗುವೆ, ಜಪಿಸುವವರಿಗೆ ಸಕಲ ಸೌಭಾಗ್ಯವನ್ನು ಕೊಡುವ ಕೊನೆಯಲ್ಲಿ ನಿನ್ನ ಸಾನ್ನಿಧ್ಯ ದೊರಕುವ ಮಂತ್ರ ಯಾವುದು, ಅದನ್ನು ದಯಮಾಡಿ ನನಗೆ ತಿಳಿಸು ಹೀಗೆಂದು ಕೇಳಿದಳು. ವರಾಹ ಸ್ವಾಮಿಯು ಭೂದೇವಿಯೇ, ಈಗ ನಿನಗೆ ಹೇಳುವ ಮಂತ್ರವು ಬಹಳ ರಹಸ್ಯವಾದುದು. ತಕ್ಷಣದಲ್ಲಿಯೇ ಐಶ್ವರ್ಯ, ಭೂಮಿ ಮತ್ತು ಪುತ್ರ ಪ್ರಾಪ್ತಿಯಾಗುವಂತಹದ್ದು. ಇದನ್ನು ಯಾವಾಗಲೂ ಬಹಿರಂಗಪಡಿಸದೆ ಗೋಪ್ಯವಾಗಿಟ್ಟಿರಬೇಕು. ಆದರೆ ಯೋಗ್ಯನಾದ ಶಿಷ್ಯನಿಗೆ, ಭಕ್ತನಿಗೆ ಈ ಮಂತ್ರವನ್ನು ಉಪದೇಶ ಮಾಡಬಹುದು. ಈ ಮಂತ್ರಕ್ಕೆ ಸಂಕರ್ಷಣನು ಋಷಿ, ವರಾಹ ಸ್ವಾಮಿಯಾದ ನಾನೇ ದೇವತೆ. ಪಂಕ್ತಿ ಛಂದಸ್ಸು. ಓಂ ಎಂಬುದೇ ಬೀಜಾಕ್ಷರವಾಗಿದೆ. ಓಂ ನಮಃ ಶ್ರೀ ವರಾಹಾಯ ಧರಣ್ಯುದ್ಧರಣಾಯ ಚ ವನ್ಹಿಜಾಯ ಸಮಾಯುಕ್ತ ಸದಾ ಜಪ್ಯೋ ಮುಮುಕ್ಷಿಭಿಃ. ಇದೇ ಆ ಮಹಾಮಂತ್ರವು. ಅರ್ಥವು, ಶ್ರೀ ಯಜ್ಞವರಾಹನೂ ಭೂಮಿಯನ್ನು ಉದ್ಧರಿಸಿದವನೂ ಆದ ನಿನಗೆ ನಮಸ್ಕಾರ. ವನ್ಹಿ ಪತ್ನಿಯೊಡನಿರುವ ನೀನೇ ಮುಮುಕ್ಷುಗಳಿಗೆ ಉಪಾಸ್ಯ ಮೂರ್ತಿಯಾಗಿರುವೆ. ಈ ಮಂತ್ರವನ್ನು ಸದ್ಗುರುವಿನಿಂದ ಉಪದೇಶ ಪಡೆದು ತದೇಕ ಚಿತ್ತದಿಂದ 4 ಲಕ್ಷ ಜಪ ಮಾಡಬೇಕು. ನಂತರ ಜೇನುತುಪ್ಪ ಮತ್ತು ತುಪ್ಪ ಮಿಶ್ರಿತವಾದ ಪರಮಾನ್ನದಿಂದ ಹೋಮವನ್ನು ಮಾಡಿ ಮನಸ್ಸಿಗೆ ಶಾಂತಿಯನ್ನುಂಟು ಮಾಡುವ ಧ್ಯಾನ ಶ್ಲೋಕವನ್ನು ಜಪಿಸಬೇಕು. ಆ ಶ್ಲೋಕಗಳಾವುವೆಂದರೆ, ಶುದ್ಧ ಸ್ಫಟಿಕ ಶೈಲಾಭಂ ರಕ್ತ ಪದ್ಮದಳೇಕ್ಷಣಂ ವರಾಹ ವದನಂ ಸೌಮ್ಯಂ ಚತುರ್ಬಾಹುಂ ಕಿರೀಟಿನಂ ಶ್ರೀವತ್ಸ ವಕ್ಷಸಂ ಚಕ್ರ ಶಂಖಾಭಯ ಕರಾಂಬುಜಂ ವಾಮೋರುಸ್ಥಿತಯಾ ಯುಕ್ತಂ ತ್ವಯಾ ಮಾಂ ಸಾಗರಾಂಬರೆ ರಕ್ತ ಪೀತಾಂಬರಧರಂ ರಕ್ತಾಭರಣಭೂಷಿತಂ ಶ್ರೀ ಕೂರ್ಮ ಪೃಷ್ಠ ಮಧ್ಯಸ್ಥ ಶೇಷಮೂರ್ತ್ಯಬ್ಜ ಸಂಸ್ಥಿತಂ. ಈ ಧ್ಯಾನ ಶ್ಲೋಕದಿಂದ ಪ್ರಾರ್ಥನೆ ಮಾಡಿ ನನ್ನನ್ನೇ ಧ್ಯಾನಿಸುತ್ತಾ ಮೇಲೆ ಹೇಳಿದ ಮಂತ್ರವನ್ನು 108 ಸಲ ಜಪಿಸಬೇಕು. ಹೀಗೆ ಮಾಡುವ ಸಾಧಕನು ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪಡೆದು ಅವಸಾನದಲ್ಲಿ ಮೋಕ್ಷವನ್ನು ಪಡೆಯುವನು. ಇದರಲ್ಲಿ ಸಂಶಯವೇ ಇಲ್ಲ. ಧರಣಿ ದೇವಿಯೇ, ನೀನು ಕೇಳಿರುವುದನ್ನೆಲ್ಲ ಹೇಳಿದ್ದೇನೆ, ಮತ್ತೇನ ಕೇಳ ಬಯಸುವೆ ಹೇಳು ಎಂದನು. ಭೂದೇವಿಯು, ದೇವ, ಈ ಮಂತ್ರಕ್ರಮವನ್ನು ಹಿಂದೆ ಯಾರು ಅನುಷ್ಠಾನ ಮಾಡಿದ್ದರು, ಅದರಿಂದ ಅವರು ಯಾವ ಫಲವನ್ನು ಪಡೆದರು ಹೀಗೆಂದು ಕೇಳಿದಳು. ವರಾಹ ಸ್ವಾಮಿಯು, ದೇವಿ, ಈ ಮುನ್ನ ಕೃತಯುಗದಲ್ಲಿ ಧರ್ಮಮನು ಎಂಬ ಒಬ್ಬ ಮಹಾತ್ಮನಿದ್ದನು. ಅವನು ಬ್ರಹ್ಮನಿಂದ ಈ ಮಂತ್ರವನ್ನು ಉಪದೇಶ ಪಡೆದು ಈ ಪರ್ವತದಲ್ಲಿಯೇ ನಿಂತು ಜಪ ಮಾಡುತ್ತಾ ನನ್ನ ದರ್ಶನವನ್ನು ಪಡೆದು ಕಡೆಯಲ್ಲಿ ನನ್ನ ಲೋಕವನ್ನೇ ಸೇರಿದನು. ಮಹೇಂದ್ರನು ಒಮ್ಮೆ ದೂರ್ವಾಸರ ಶಾಪಕ್ಕೆ ಗುರಿಯಾಗಿ ಸ್ವರ್ಗಚ್ಯುತನಾಗಿ ಭೂಮಿಗೆ ಬಂದು ಈ ಮಂತ್ರದಿಂದಲೇ ಅನುಷ್ಠಾನ ಹೋಮಾದಿಗಳನ್ನು ಮಾಡಿ ಪುನಃ ಸ್ವರ್ಗಾಧಿಪತ್ಯವನ್ನು ಹೊಂದಿದನು. ಇವರಲ್ಲದೆ ಅನೇಕ ಮುನಿಗಳು, ಮಹರ್ಷಿಗಳು ಈ ಮಂತ್ರವನ್ನು ಜಪಿಸಿ ಉತ್ತಮ ಸದ್ಗತಿಯನ್ನು ಹೊಂದಿದರು. ಕಶ್ಯಪ ಬ್ರಹ್ಮನಿಂದ ಉಪದೇಶ ಪಡೆದು ಶ್ವೇತದ್ವೀಪದಲ್ಲಿ ಮಂತ್ರಾನುಷ್ಠಾನ ಮಾಡಿದುದರಿಂದಲೇ ನಾಗರಿಗೆ ರಾಜನಾದ ಅನಂತನು ತನ್ನ ತಲೆಯ ಮೇಲೆ ಭೂಮಿಯನ್ನು ಹೊರಲು ಶಕ್ತನಾದನು ಹೀಗೆಂದು ಹೇಳಿದನು. ಭೂದೇವಿಯು, ಸ್ವಾಮಿಯೇ, ವೆಂಕಟಾಚಲವೆಂದು ಪ್ರಖ್ಯಾತವಾಗಿರುವ ಈ ಪರ್ವತಕ್ಕೆ ಶ್ರೀನಿವಾಸನು ಯಾವಾಗ ಬರುವನು? ಆ ಮಹಾವಿಷ್ಣುವು ಕಲ್ಪಾಂತರಗಳಲ್ಲಿಯೂ ಶಾಶ್ವತನಾಗಿ ಹೇಗೆ ನಿಲ್ಲುವನು? ನಾಥನೇ, ಇದನ್ನು ನನಗೆ ಕೃಪೆ ಮಾಡಿ ತಿಳಿಸು ಹೀಗೆಂದು ಪ್ರಾರ್ಥಿಸಿದಳು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.